ನಮಸ್ಕಾರ ಸ್ನೇಹಿತರೆ. ಗೃಹಲಕ್ಷ್ಮಿ ಯೋಜನೆಯಲ್ಲಿ ಸುಮಾರು 10,000 ದುಡ್ಡು ಆದರೂ ಬಿಡುಗಡೆ ಆಗಬೇಕಾಗಿದೆ. ಅಷ್ಟೇ ಅಲ್ಲ ಕಣ್ರಿ, ಅದರ ಜೊತೆಗೆ ಇನ್ನೂ 2,000, ಟೋಟಲ್ 12,000, ಸುಮಾರು 6 ಕಂತುಗಳು, 5+1 6 ಕಂತುಗಳು ನಿಮಗೆ ಬಿಡುಗಡೆ ಆಗಬೇಕಾಗಿದೆ. ಸದ್ಯಕ್ಕೆ ಒಂದು ಕಂತಿನ ಹಣ ನಿಮ್ಮ ಖಾತೆಗಳಿಗೆ ಬರ್ತಾ ಇದೆ. 12,000 ದುಡ್ಡನ್ನು ಬರಬೇಕಾಗಿರ್ತಕ್ಕಂಥದ್ದು. ಯಾವ್ಯಾವ ಕಂತುಗಳು ಬರಬೇಕು, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಇದರ ಬಗ್ಗೆ ಸ್ಪಷ್ಟನೆ ಏನು ಕೊಟ್ಟರು. ಸುಮಾರು 1,22,00,000 ಫಲಾನುಭವಿಗಳಿದ್ರಿ. ಈ 6 ಕಂತುಗಳನ್ನು ಕೊಡಬೇಕಂದ್ರೆ ಸರ್ಕಾರ ಎಷ್ಟೊಂದು ದುಡ್ಡನ್ನು ರಿಲೀಸ್ ಮಾಡಬೇಕು, ಈ ಎಲ್ಲ ವಿಷಯವನ್ನು ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಈ ದುಡ್ಡು ಮೊದಲನೇ ಹಂತದಲ್ಲಿ ಯಾವ ಯಾವ ಜಿಲ್ಲೆಗಳಲ್ಲಿರ್ತಕ್ಕಂತಹ ಗೃಹಲಕ್ಷ್ಮಿಯರ ಖಾತೆಗಳಿಗೆ ಬಿಡುಗಡೆ ಆಗ್ತಾ ಇದೆ ಅದೆಲ್ಲವನ್ನು ಕೂಡ ನಿಮಗೆ ಬಿಡಿಸಿ ಹೇಳುವಂತಹ ಪ್ರಯತ್ನ ಮಾಡ್ತೀನಿ. ಈ ಗೃಹಲಕ್ಷ್ಮಿ ಯೋಜನೆಯ ಬಗ್ಗೆ ಅಧಿಕೃತ ಮಾಹಿತಿ ಬಂದಿರತಕ್ಕಂಥದ್ದು. ಸ್ನೇಹಿತರೆ, ಬನ್ನಿ ಎಲ್ಲವನ್ನು ಕೂಡ ನಿಮಗೆ ಒಂದೊಂದಾಗಿ ನೋಡ್ತಾ ಹೋಗೋಣ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಡಿ. ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆಯಲ್ಲಿ ಸುಮಾರು 6 ಕಂತುಗಳು ಬರಬೇಕಾಗಿದೆ. ಹೌದು ಸ್ನೇಹಿತರೆ, 24 ಸೆಪ್ಟೆಂಬರ್ ತಿಂಗಳ ಹಣ, ಆದರೆ 25ನೇ ಕಂತಿನ ಹಣ ಅಕ್ಟೋಬರ್ ತಿಂಗಳ ಹಣ, ಜೊತೆಗೆ ನವೆಂಬರ್ ತಿಂಗಳದು 26ನೇ ಕಂತಿನ ಹಣ, ಡಿಸೆಂಬರ್ ಕೂಡ ಮುಗಿದೋಗಲಿಕ್ಕೆ ಬಂದಿದೆ, 27ನೇ ಕಂತಿನ ಹಣ ಕೂಡ ಕೊಡಬೇಕು. ಹೀಗಾಗಿ 4 ಕಂತುಗಳು ಇಲ್ಲಿ. ಆದರೆ ನಿಮಗೆ ಚಳಿಗಾಲದ ಅಧಿವೇಶನದಲ್ಲಿ ಏನಾಗಿದೆ ಅನ್ನುವಂಥದ್ದನ್ನು ಒಂದು ಸ್ವಲ್ಪ ನಾನು ಹೇಳ್ತೇನೆ, ಕೇಳಿ ಸ್ನೇಹಿತರೆ. ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮಾತನಾಡುವಾಗ ಕೂಡ ಅವರಿಗೆ ಪ್ರಶ್ನಿಸ್ತಾರೆ, ಅಂದರೆ ವಿರೋಧ ಪಕ್ಷದ ನಾಯಕರು, ಅಂದರೆ BJPಯ ನಾಯಕರು, ಗೃಹಲಕ್ಷ್ಮಿಯನ್ನು ನೀವು ಪ್ರತಿ ತಿಂಗಳು ಕೊಡ್ತೇವೆ ಅಂತ ಕೇಳಿದ್ರಿ. ಯಾಕಂದರೆ ಜನರ ಪರವಾಗಿ ಅವರು ಕ್ವಶನನ್ನು ಕೇಳಿರ್ತಕ್ಕಂಥದ್ದು. ಈ ಗೃಹಲಕ್ಷ್ಮಿಯಲ್ಲಿ ಪ್ರತಿ ತಿಂಗಳು ಕೂಡ ಕೊಡ್ತೇವಂತ ಹೇಳಿ ಈಗ 1 ತಿಂಗಳದ್ದು ಜಮಾ ಮಾಡೋದು, 2 ತಿಂಗಳದ್ದು ಪೆಂಡಿಂಗ್ ಉಳಿಸೋದು, ಈ ರೀತಿ ಯಾಕೆ ಮಾಡ್ತಾ ಇದ್ರೆ? ನಿಮ್ಮ ಹತ್ರ ದುಡ್ಡಿಲ್ವಾ? ದುಡ್ಡಿಲ್ಲ ಅಂದರೆ ಹೇಳಿ, ನಾವು ಅದನ್ನು ಕೇಳೋದನ್ನು ಬಿಟ್ಟು ಬಿಡ್ತೀವಿ. ಆದರೆ ಈ ರೀತಿ ಹಾಕ್ತೇವಂತ ಹೇಳ್ತೀರಿ, ಮತ್ತೆ ಕೊಡೋದಿಲ್ಲ. ಈ ರೀತಿ ಜಮಾ ಮಾಡ್ತೀವಿ ಅಂತ ಹೇಳೋದು, ಮತ್ತೆ ಜಮಾ ಮಾಡೋದಿಲ್ಲ. ಈ ರೀತಿ ಮಾಡೋದು ಯಾಕೆ ಅಂತ ಪ್ರಶ್ನಿಸಿದ್ದಾರೆ. ಜೊತೆಗೆ ನೀವು ಫೆಬ್ರವರಿ ಹಾಗೂ ಮಾರ್ಚ್ ತಿಂಗಳ ಹಣವನ್ನು ಹಾಕಿಲ್ಲ, ಯಾಕೆ ಆ 5,000 ಕೋಟಿ ಹಣವನ್ನು ನುಂಗ ಹಾಕಿದ್ರ ಅಂತಲೂ ಕೂಡ ಕೆಲವೊಂದಿಷ್ಟು ಪ್ರಶ್ನೆಗಳು ಅಲ್ಲಿ ಉದ್ಭವ ಆದವು. ಇದರ ಪರವಾಗಿ ಮತ್ತೊಂದು ಈಗ ಉತ್ತರವನ್ನು ಕೂಡ ಇಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೊಡ್ತಾರೆ. ಹೌದು, ಈಗ ಯಾವ್ಯಾವ ಕಂತುಗಳನ್ನು ಹಾಕಿದ್ದೀನಿ, ಈಗ ಸದ್ಯದಲ್ಲಿನೇ ನಾನು ಆಗಸ್ಟ್ ತಿಂಗಳ 23ನೇ ಕಂತಿನ ಹಣವನ್ನು ಕೂಡ ಹಾಕಿದ್ದೀನಿ. ಈಗ ಪೆಂಡಿಂಗ್ ಉಳಿದಿರ್ತಕ್ಕಂತಹ ಕಂತುಗಳನ್ನು ಹಾಕ್ತೀನಿ. ನಾನಂತರೂ ಹಣಕಾಸು ಇಲಾಖೆಗೆ ಪ್ರತಿ ತಿಂಗಳು ಕೂಡ ನೋಟಿಸನ್ನು ಕಳಿಸ್ತಾ ಇರ್ತೀನಿ. ಆದರೆ ಹಣಕಾಸು ಇಲಾಖೆಯಿಂದ ದುಡ್ಡು ಬರಲಿಕ್ಕೆ ಡಿಲೇ ಆಗ್ತಾ ಇದೆ. ಇಲ್ಲಿ ಒಂದು ಪ್ರಶ್ನೆ ಕೂಡ ಉದ್ಭವ ಆಗುತ್ತೆ. ಹಣಕಾಸು ಇಲಾಖೆ ಇವರ ಕೈಯಲ್ಲಿನೇ ಇರುವಂಥದ್ದು. ಇವರು ಯಾವಾಗ ಬೇಕಾದರೂ ಸಹಿತ ದುಡ್ಡನ್ನು ರಿಲೀಸ್ ಮಾಡ್ಕೊಳ್ಬಹುದು. ದುಡ್ಡು ಇರಲಿಲ್ಲ ಅಂದರೆ ಮಾತ್ರ ದುಡ್ಡನ್ನು ಕಳಿಸ್ಲಿಕ್ಕೆ ಆಗೋದಿಲ್ಲ, ಹೊರತು ದುಡ್ಡು ಇದ್ದರೆ ಕಳಿಸ್ಲಿಕ್ಕೆ ಆಗಲಿಕ್ಕೆ ಸಾಧ್ಯ ಯಾಕೆ? ಹೌದಲ್ವ? ಈಗ ಹಣಕಾಸು ಇಲಾಖೆ ಇವರ ಕೈಯಲ್ಲಿ ಈಗ ಸರ್ಕಾರವೇ ನಡೀತಾ ಇರತಕ್ಕಂಥದ್ದು ಈ ಕಾಂಗ್ರೆಸ್ ಪಕ್ಷ. ಹಾಗಾಗಿ ಇವರಿಗೇನೆ ಹಣಕಾಸು ಇಲಾಖೆ ದುಡ್ಡು ಕೊಡಲಿಲ್ಲ ಅಂದರೆ ಇನ್ನು ಯಾರಿಗೆ ಕೊಡ್ತಾರೆ? ಹಾಗಾಗಿ ಈ ಒಂದು ದುಡ್ಡನ್ನು ಇದೆಯಾ ಇಲ್ವಾ ಅಂತ ಹೇಳ್ಬಿಟ್ಟು ಒಂದು ಮಾತನ್ನು ನಮಗೆ ಹೇಳಿಬಿಡಿ ಅಂತ ಪ್ರಶ್ನೆಯನ್ನು ಮಾಡ್ತಾಯಿದ್ರು. ಅದರಲ್ಲಿ ಈಗ ಸದ್ಯಕ್ಕೆ 2 ಕಂತುಗಳು ಪೆಂಡಿಂಗ್ ಉಳಿದುದರ ಬಗ್ಗೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಗೊತ್ತಿರಲಿಲ್ಲ ಅಂತ. ಅದನ್ನು ಮತ್ತೊಂದು ಸಾರಿ ವೆರಿಫಿಕೇಷನ್ ಮಾಡಿದ ತಕ್ಷಣ, ಅದರ ಬಗ್ಗೆ ಗಮನ ಹರಿಸಿದ ತಕ್ಷಣ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಹಣವನ್ನು ಹಾಕಿರಲಿಲ್ಲ ಅಂದರೆ ಈಗ ಹಿಂದೆ ಹೋಯ್ತಲ್ವಾ 2025ರದು ಈ ಒಂದು ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಹಣವನ್ನು ಹಾಕಿರಲಿಲ್ಲ ಅಂದರೆ ಆ 2 ತಿಂಗಳ ಹಣವನ್ನು ಕೂಡ ನಾನು ಕೊಡ್ತೇನೆ ಅಂತಕ್ಕಂತಹ ಭರವಸೆಯನ್ನು ಕೊಟ್ಟಿದ್ದಾರೆ. ಹೀಗಾಗಿ ನಿಮಗೆ 6 ಕಂತುಗಳು ಪೆಂಡಿಂಗ್ ಉಳಿದ ಹಾಗೆ. ಅದರಲ್ಲಿ ಸದ್ಯಕ್ಕೆ 2 ಕಂತುಗಳನ್ನಾದರೂ ಕ್ಲಿಯರ್ ಮಾಡಲಿಕ್ಕೆ ಮುಂದಾಗಿದೆ ಸರ್ಕಾರ. ಹಾಗಾದರೆ ಈಗ ಈ ಪ್ರಶ್ನೆಗಳಿಗೆ ಪ್ರತಿ ಉತ್ತರವನ್ನು ಕೂಡ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಈ ಒಂದು ಸರಿಪಡಿಸ್ತೇನೆ ಮುಂದಿನ ದಿನಗಳಲ್ಲಿ ಅಂತ ಹೇಳಿದ್ದಾರೆ. ಯಾಕಂದರೆ ಅದು ಗೊತ್ತಿರಲಿಲ್ಲ. ಅದನ್ನು ವೆರಿಫಿಕೇಷನ್ ಮಾಡಿದ ತಕ್ಷಣ ಅದರಲ್ಲಿ ಗೊತ್ತಾಗಿದೆ 2 ಕಂತುಗಳು ಮತ್ತೆ ಪೆಂಡಿಂಗ್ ಉಳಿದಿದೆ ಅಂತ. ಅದನ್ನು ಮುಂದಿನ ದಿನಗಳಲ್ಲಿ ಸರಿಪಡಿಸ್ತೇನೆ ಅಂತಕ್ಕಂತಹ ಆಶ್ವಾಸನೆಯನ್ನು, ಭರವಸೆಯನ್ನು ಕೊಟ್ಟಿದ್ದಾರೆ. ಅದರ ಜೊತೆಗೇ ಈಗ BJPಯಲ್ಲಿ ಕೂಡ ಒಂದು ಲಾಡ್ಲಿ ಬೆಹನ್ ಅಂತ ಇದೆ. ಅಂದರೆ ಮಹಾರಾಷ್ಟ್ರದಲ್ಲಿ ಎಲೆಕ್ಷನ್ ಟೈಮ್ದಲ್ಲಿ ಒಂದು ಸ್ಕೀಮನ್ನು ಘೋಷಣೆ ಮಾಡಿರ್ತಕ್ಕಂಥದ್ದು. ಅದರಲ್ಲಿ ಕೂಡ 1 ತಿಂಗಳದ್ದು ಹಾಕೋದು, 2 ತಿಂಗಳದ್ದು ಬಿಡೋದು ಅಂತ ಮಾಡ್ತಾ ಇದ್ದಾರಂತೆ. ಆದರೆ ಇದನ್ನು ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಪ್ರಶ್ನೆಯನ್ನು ಮಾಡ್ತಾರೆ ವಿರೋಧ ಪಕ್ಷದ ನಾಯಕರಿಗೆ. ನಿಮ್ಮ ಒಂದು ಸ್ಕೀಮ್ ಏನಾಯಿತು ಅಂತ ಕೇಳಿದಾಗ ಅವರು ಹೇಳ್ತಾರೆ, ಯಾಕಂದರೆ ಇದು ಕರ್ನಾಟಕದ ಚಳಿಗಾಲದ ಅಧಿವೇಶನ, ಮಹಾರಾಷ್ಟ್ರದ ಚಳಿಗಾಲದ ಅಧಿವೇಶನ ಅಲ್ಲ. ನಾವು ನಮ್ಮ ರಾಜ್ಯದ ಬಗ್ಗೆ ಅಷ್ಟೇ ನಾವು ಮಾತಾಡ್ತಾ ಇದ್ದೀವಿ. ನಮ್ಮ ರಾಜ್ಯದಲ್ಲಿ ಏನು ನಡೀತಾ ಇದೆ, ಏನಿಲ್ಲ ಅನ್ನುವಂಥದ್ದನ್ನು ಚರ್ಚೆ ಮಾಡ್ತಾ ಇದ್ದೀವಿ, ಹೊರ ರಾಜ್ಯದಲ್ಲ ಅಂತ ಅವರು ಕೂಡ ಪ್ರತಿ ಉತ್ತರವನ್ನು ಕೊಟ್ಟಿದ್ದಾರೆ. ಹೀಗಾಗಿ ಈಗ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಈ ಒಂದು ಕಂತುಗಳನ್ನು ಹಾಕಲಿಕ್ಕೆ ಮುಂದಾಗಿದ್ದಾರೆ. ಯಾಕಂದರೆ ಪ್ರೆಷರ್ ಕೂಡ ಬಿದ್ದಿದೆ. ಇನ್ನು ಮಹಿಳೆಯರ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಈಗ ಸೋಷಿಯಲ್ ಮೀಡಿಯಾಗಳಲ್ಲಿ ನೋಡಬಹುದು, ಈ ಒಂದೇ ಹಿಂದಿನ ವಾರದಲ್ಲಿ ಬರೀ ಗೃಹಲಕ್ಷ್ಮಿದೇ ಸುದ್ದಿಯಾಗಿತ್ತು. ಹಾಗಾಗಿ ಈಗ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ದುಡ್ಡನ್ನು ಕೊಡಲಿಕ್ಕೆ ಮುಂದಾಗಿದ್ದು, ಈಗ ಮೊದಲು 2 ಕಂತುಗಳನ್ನು ನಿಮಗೆ ಕ್ಲಿಯರ್ ಮಾಡ್ತೀವಿ ಅಂತ ಹೇಳಿದ್ದಾರೆ.
ಅದರಲ್ಲಿ 24ನೇ ಕಂತಿನ ಹಣ ಕೂಡ ಬಿಡುಗಡೆ ಆಗ್ತಾ ಇದೆ. ಉತ್ತರ ಕನ್ನಡ ಆಗಿರಲಿ, ಬೆಳಗಾವಿ, ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ ಆಗಿರಲಿ, ಹಾವೇರಿ, ಕೊಪ್ಪಳ, ಯಾದಗಿರಿ ಆಗಿರಲಿ, ಇನ್ನು ಹಲವಾರು ಜಿಲ್ಲೆಗಳಲ್ಲಿರ್ತಕ್ಕಂತಹ ಮಹಿಳಾ ಫಲಾನುಭವಿಗಳಿಗೆ ಈ ದುಡ್ಡನ್ನು ಕೊಡಲಿದ್ದಾರೆ. ಸೊ ಯಾರ್ಯಾರು ಈಗ 23ನೇ ಕಂತಿನ ಹಣ ಅಂತ ಪಡ್ಕೊಂಡಿದ್ದೀರಿ, ನೀವು ಎಲಿಜಿಬಲ್ ಇದ್ದ ಹಾಗೆಯೇ ವರಿ ಮಾಡ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ. ಸೊ ಒಟ್ಟಾರೆಯಾಗಿ ಈ ಉಳಿದಂತಹ ಕಂತುಗಳು ಕೂಡ ನಿಮಗೆ ಜಮಾ ಆಗಲಿದೆ. ಸೊ ಈ ಎಷ್ಟು ಕಂತುಗಳು ಪೆಂಡಿಂಗ್ ಉಳಿದಿದ್ದಾವೆ ನೋಡಿ, ಆ ಎಲ್ಲ ಕಂತುಗಳನ್ನು ಕೂಡ ನಿಮ್ಮ ಖಾತೆಗಳಿಗೆ ಜಮಾ ಮಾಡಿ ಕ್ಲಿಯರ್ ಮಾಡಲಾಗ್ತದೆ. ಹಾಗಾದರೆ ಸ್ನೇಹಿತರೆ, ನಿಮಗೆ ಇನ್ನೂ ಇದನ್ನು ಹೊರತುಪಡಿಸಿ ನೀನೇ ಕ್ವಶನ್ಸ್ ಇದ್ರೂ ಸಹಿತ ಡಿಸ್ಕ್ರಿಪ್ಷನಲ್ಲಿ ಇನ್ಸ್ಟಾಗ್ರಾಮ್ ಲಿಂಕ್ ಇರುತ್ತೆ, ಅಲ್ಲಿಂದ ನನಗೆ ಮೆಸೇಜ್ ಮಾಡಿ ಖಂಡಿತವಾಗ್ಲೂ ರಿಪ್ಲೈ ಕೊಡ್ತೀನಿ. ಈ ವಿಷಯ ಅರ್ಥ ಆಗಿದ್ದಲ್ಲಿ ನೆಕ್ಸ್ಟ್ ಮಾಹಿತಿ ಒಂದಿಗೆ ಸಿಗೋಣ. ಅಲ್ಲಿ ತನಕ ಬಾಯ್ ಬಿಡಿ ಫ್ರೆಂಡ್ಸ್.